ಅಸ್ಸಲಾಮ್ ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಇದನ್ನು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನಾನು ಒಂದು ಪಾತ್ರೆ ಇಟ್ಟಿದ್ದೇನೆ. ನಾನು ಮಾಡ್ತಾಯಿದ್ದೀನಿ ಇವತ್ತು ಟೋಸ್ಟ್ ಬಟರ್ ಕಾಚ್ ಪುಡ್ಡಿಂಗ್. ಈಗ ನಾನು ಮಾಡ್ತಾಯಿದ್ದೇನೆ ಬಟರ್ ಕಾಚ್, ಸಕ್ಕರೆ ಹಾಕಿ 2 ಚಮಚದಷ್ಟು. ಅದು ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಬರುವಾಗ ಅದಕ್ಕೆ ಹಾಕಿ ಬೀಜ ಮತ್ತು ಬಾದಾಮ್ ಹಾಕಿ. ಸೊ ನೀವು ತುಂಬ ಕಪ್ಪು ಕಲರ್ ಮಾಡಬೇಡಿ, ಸ್ವಲ್ಪ ಬ್ರೌನ್ ಆದರೆ ಸಾಕು, ಇಲ್ಲಾದರೆ ಅದು ಕಹಿ ಆಗುತ್ತೆ. ನೋಡ್ತಿರ್ಬೋದು ನೀವು, ಇದು ಐಸ್ ಕೇಕೆಲ್ಲ ತಿಂದಿರ್ಬೋದು, ಅದರಲ್ಲಿ ನೋಡಿ ಮೇಲೆಗಡೆ ಬಟರ್ ಕಾಚ್ ಇರುತ್ತೆ. ನಾನು ಅದೇ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈ ಥರ ಮಾಡಿದರೆ ಆಯಿತು. ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಇಡಿ, ಇಲ್ಲಾದರೆ ಅದು ನೀವು ಹಾಕುವಾಗ ಮತ್ತೆ ಅದು ತೆಗಲಿಕ್ಕೆ ಆಗಲ್ಲ. ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ನೋಡಿ ಕಲರ್ ಬಂದರೆ ಸಾಕು, ಇಷ್ಟೇ ಬಂದರೆ ಸಾಕು. ನೋಡಿ ನಾನು ಪ್ಲೇಟಲ್ಲಿಗೆ ತುಪ್ಪ ಹಚ್ಚಿಟ್ಟಿದ್ದೀನಿ, ಅದಕ್ಕೆ ನೀವು ಹಾಕಿ. ನೋಡಿ ನನ್ನ ಕೈ ಸ್ಕಿಪ್ ಆಯಿತು. ಸೊ ಈ ಥರ ಮಾಡಿದರೆ ಆಯಿತು. ಅದು ಮತ್ತೆ ಅಲ್ಲಿಯೇ ಗಟ್ಟಿ ಆಗುತ್ತೆ. ನೀರೆಲ್ಲ ಹಾಕಲಿಕ್ಕೆಲ್ಲ ಹೋಗಬೇಡಿ ಸಕ್ಕರೆ ನೀವು ಇದು ಮಾಡುವಾಗ, ಕಲರ್ ಬರೆಸುವಾಗ. ಅದೇ ಪಾತ್ರೆ ನಾನು ಇಟ್ಟಿದ್ದೀನಿ, ಅದಕ್ಕೆ ನಾನು ಹಾಕ್ತೇನೆ 2 ಚಮಚದಷ್ಟು ಸಕ್ಕರೆ ಮತ್ತು ಅರ್ಧ ಗ್ಲಾಸ್ ನೀರು ಹಾಕ್ತೇನೆ. ಇದರದೊಂದು ಪಾಕ್ ಮಾಡ್ತೇನೆ, ಜಾಸ್ತಿ ಕಲರ್ ಬರೋದು ಬೇಡ. ಮತ್ತು ಅದಕ್ಕೆ ಸ್ವಲ್ಪ ನಾನು ಹಾಕ್ತೇನೆ ವೆನಿಲಾ. ಇದು ಸ್ವಲ್ಪ ಫ್ಲವರಿಗೆ ಅಷ್ಟೇ, ಆಪ್ಷನಲ್ ಇದು, ಬಟ್ ಇದು ಹಾಕಿ ಸ್ವಲ್ಪ ಟೇಸ್ಟ್ ಆಗುತ್ತೆ. ನೋಡಿ ಇಷ್ಟೇ, ಸ್ವಲ್ಪ ಕಲಸಿದರೆ ಆಯಿತು. ನಾನು ವಿಡಿಯೋ ಎಲ್ಲ ಮಾಡಿದ ಮೇಲೆ ಯಾವಾಗೂ ವಾಯ್ಸ್ ಹಾಕೋದು, ಯಾಕಂದರೆ ನನ್ನ ಮಗು ಬಿಡೋದಿಲ್ಲ ನಾನು ಕುಕ್ಕಿಂಗ್ ಮಾಡ್ತಿರುವಾಗ. ನೋಡಿ ಈ ಥರ ಟೋಸ್ಟ್ ತಗೊಂಡಿದ್ದೀನಿ. ನಿಮಗೆ ಟೋಸ್ಟ್ ಸ್ವಲ್ಪ ಉದ್ದ ತಗೊಂಡು ಬನ್ನಿ. ಇದು ನನ್ನ ಸಿಸ್ಟರ್ ತಗೊಂಡು ಬಂದಿದ್ದು ಚಿಕ್ಕ ಚಿಕ್ಕ ಟೋಸ್ಟ್. ಸೊ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಉದ್ದದಿರ್ತದೆ ನೋಡಿ, ಆ ಥರ ಟೋಸ್ಟ್ ತಗೊಂಡು ಬಂದು ಈ ಥರ ಸಕ್ಕರೆ ನೀರಿಗೆ ಈಗ ತೆಗೆದು ಪ್ಲೇಟಲ್ಲಿ ಇಟ್ಟರೆ ಆಯಿತು. ಸ್ವಲ್ಪ ದೊಡ್ಡದಿಟ್ಟರೆ ಸ್ವಲ್ಪ ಚೆಂದ ಕಾಣೋದು, ಇದು ಚಿಕ್ಕ ಚಿಕ್ಕ ಅಲ್ವಾ, ಅದು ಸ್ವಲ್ಪ ಪಾಕ್ ಉಳಿತು ನೋಡಿ. ಆ ಪಾಕ್ ಅದ್ರ ಮೇಲೆ ನಾನು ಹಾಕ್ತಾ ಇದ್ದೀನಿ. ಈ ಥರ ಪ್ಲೇಟಲ್ಲಿ ಇಡಿ, ಎಲ್ಲ ಪಾಕಿಗೆಲ್ಲ ಮಾಡಿ ಮತ್ತೆ ಪ್ಲೇಟಿಗೆ ಇಟ್ಟರೆ ಆಯಿತು. ಮತ್ತು ಒಂದು ಅರ್ಧ ಲೀಟರ್ ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಹಾಲು ತೆಗೆದು ನಾನು ಕಸ್ಟರ್ಡ್ ಪೌಡರ್ ಹಾಕ್ತಾಯಿದ್ದೀನಿ 2 ಚಮಚದಷ್ಟು. ಅದು ಸ್ವಲ್ಪ ಕಲಸಿ, ಮತ್ತು ಹಾಲಿಗೆ ಸ್ವಲ್ಪ ನಾನು ಸಕ್ಕರೆ ಹಾಕಿದ್ದೀನಿ. ಸ್ವಲ್ಪ ಹಾಕಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಸಕ್ಕರೆ ಪಾಕ ಮಾಡಿ ಇದು ಟೋಸ್ಟು ಇದು ಮಾಡಿ ಇಟ್ಟಿದ್ದಲ್ವಾ, ಅದಕ್ಕೋಸ್ಕರ. ಅದು ಹಾಲು ಬಿಸಿ ಹಾಕ್ತಾ ಬರುವಾಗ ಅದು ಕಸ್ಟರ್ಡ್ ಪೌಡರ್ ನಾವು ಕಲಸಿದ್ದು ಅದಕ್ಕೆ ಮಿಕ್ಸ್ ಮಾಡಿ. ಜಾಸ್ತಿ ದಪ್ಪ ಮಾಡಬೇಡಿ, ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಬೇಕು ಅಂತ. ಅಷ್ಟೇ ಮಾಡಿದರೆ ಆಯಿತು. ಮತ್ತು ನಾನು ಒಂದು ತುಂಡು ಬಟರ್ ಹಾಕಿದೆ, ಚಿಕ್ಕ ತುಂಡು ಬಟರ್, ಒಂದು ಚಿಕ್ಕ ತುಂಡು ಸಾಕು ಬಟರ್. ಈಗ ಹಾಕ್ತೇನೆ. ಬಟರ್, ಉಪ್ಪು ಇಲ್ಲದ ಬಟರ್ ಹಾಕಿ, ಉಪ್ಪಿದ್ರೆ ಹಾಕಬೇಡಿ. 2 ಟೈಪ್ ಸಿಗ್ಬೋದು ಬಟರ್, ನಿಮ್ಗೆ ಗೊತ್ತಿರ್ಬೋದು. ಅಮಲ್ ಬಟರ್ ನೋಡಿ, ಥರ ಆಯಿತು. ಒಂದು ತುಂಡು ನಾನು ಬಟರ್ ಹಾಕಿದೆ ನೋಡಿ. ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡಿದರೆ ಆಯಿತು. ನೀವು ಇದು ಬ್ರೆಡ್ಡಲ್ಲಿ, ಇದು ನಾನೀಗ ಟೋಸ್ಟ್ ಮಾಡ್ತಾಯಿದ್ದೇನೆ, ಬ್ರೆಡ್ಡಲ್ಲಿ ಮಾಡ್ಬೋದು, ಬಟ್ ಟೋಸ್ಟಲ್ಲಿ ತುಂಬ ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ. ಇದು ಕಸ್ಟರ್ಡ್ ಬದಲಿಂದ ನೀವು ಕ್ರೀಮ್ನು ಹಾಕ್ಬೋದು, ಬಟ್ ನಾನು ಕ್ರೀಮ್ ಹಾಕ್ತಾ ಇಲ್ಲ, ಯಾಕಂದರೆ ನಮ್ಮ ಮನೆಯವರಿಗೆಲ್ಲ ಕ್ರೀಮ್ ಅಷ್ಟು ಇಷ್ಟ ಅಲ್ಲ. ಮತ್ತು ನಾನು ಸ್ವಲ್ಪ ವೆನಿಲಾ ಹಾಕ್ತಾಯಿದ್ದೇನೆ. ಅದು ಒಳ್ಳೆಯಿಂದ ಮಿಕ್ಸ್ ಮಾಡಿ. ಈಗ ನಾವು ಐಸ್ ಕೇಕಲ್ಲೆಲ್ಲ ಕ್ರೀಮ್ ಇರುತ್ತದಲ್ವಾ, ಅದನ್ನು ನೀವು ಇದು ಕಸ್ಟರ್ಡ್ ಬದಲೇ ಕ್ರೀಮು ಹಾಕ್ಬೋದು, ಬಟ್ ನಮ್ಮ ಮನೆಯಲ್ಲಿ ಕ್ರೀಮೆಲ್ಲ ಜಾಸ್ತಿ ತಿನ್ನಲ್ಲ, ಇಷ್ಟ ಅಲ್ಲ, ಅದಕ್ಕೋಸ್ಕರ ನಾನು ಹಾಕಲಿಲ್ಲ. ಮತ್ತು ಇದು ಸಿಂಪಲಾಗಿಯೂ ಮಾಡ್ಬೋದು, ಅರ್ಜೆಂಟಾಗಿ ಯಾರಿಗೆ ಸಿಹಿ ತಿನ್ನಲಿಕ್ಕೆ ತುಂಬ ಇಷ್ಟ ಇರುತ್ತೆ ಅಂಥವರು ನೀವು ಮಾಡ್ಬೋದು. ನೋಡಿ ಇಷ್ಟು ದಪ್ಪ ಆದರೆ ಸಾಕು. ನಾವೀಗ ಟೋಸ್ಟು ನಾವು ಇದು ಸಕ್ಕರೆ ಪಾಕಿಂದ ಮಾಡಿದ್ದೇವಲ್ವಾ, ಅದರ ಮೇಲೆ ನೀವು ಈ ಥರ ಹಾಕಿದರೆ ಆಯಿತು. ಫುಲ್ ಎಲ್ಲ ಕಡೆ ಹಾಕಿ. ನೀವು ಬೇಕಾದರೆ 2 ಸ್ಟೆಪ್ ಮಾಡ್ಬೋದು, ನಾನು ಒಂದೇ ಸ್ಟೆಪ್ ಮಾಡಿದ್ದೇನೆ.
ಬೇಕಾದರೆ 2 ಸ್ಟೆಪ್ ಮಾಡ್ಬೋದು. ಒಂದು ಟೋಸ್ಟ್ ಹಾಕಿ ಮತ್ತು ಇದು ಕಸ್ಟರ್ಡ್ ಪೌಡರ್ ಇದು ಹಾಕಿ ಅದರ ಮೇಲೆ ಪುನಃ ಟೋಸ್ಟ್ ಹಾಕಿ ಮತ್ತು ಕಸ್ಟರ್ಡ್ ಹಾಕಿ ಮತ್ತು ಈ ಥರ ಹಾಕಿದರೆ ಆಯಿತು. ನೋಡಿ, ಈ ಥರ ಬಟರ್ ಸ್ಕಾಚ್ ಈ ಥರ ನಾವು ತೆಗೆಯುವಾಗ ತುಪ್ಪ ಹಾಕಿದರೆ ಈಗ ತೆಗಿಲಿಕ್ಕೆ ಆಗ್ತದೆ, ಇಲ್ಲದ್ರೆ ತೆಗಿಲಿಕ್ಕೆ ಆಗಲ್ಲ. ನೋಡಿ, ಇದು ನಾನು ಒಂದು ತೊಟ್ಟೆಯಲ್ಲಿ ಹಾಕಿ ಸ್ವಲ್ಪ ಗುದ್ದುತ್ತೇನೆ. ನಾನೊಂದು ತೊಟ್ಟೆಯಲ್ಲಿ ಹಾಕಿ ತುಂಬ ಗುದ್ದುತ್ತೇನೆ. ನೀವು ಮಿಕ್ಸರಲ್ಲಿ ಹಾಕಿ ಪುಡಿ ಮಾಡಬೇಡಿ, ತುಂಬ ಪುಡಿ ಆಗ್ತದೆ. ನೀವು ನೋಡಿರ್ಬೋದು ಐಸ್ ಕೇಕಲ್ಲಿ ಎಲ್ಲ ಮೇಲೆ ಇರುತ್ತೆ, ಸ್ವಲ್ಪ ತಿನ್ನಲಿಕ್ಕೆ ತುಂಬ ಆಗುತ್ತೆ. ಅದೇ ಥರ ಇದು ಬಟರ್ ಸ್ಕಾಚ್ ಮಾಡ್ತಾ ಇರೋದು ಅಷ್ಟೇ. ನೋಡಿ, ಈ ಥರ ಗುದ್ದಿ, ಜಾಸ್ತಿ ಪುಡಿ ಮಾಡಬೇಡಿ, ಹುಡಿ ಇರಲಿ, ಸ್ವಲ್ಪ ಬಾಯಿಗೆ ತಿನ್ನುವ ಥರ. ಒಂದು ಅರ್ಜೆಂಟ್ ಮೆಂಟೆಲ್ಲ ಬಂದರೆ ಈ ಥರ ಮಾಡಿ. ಮತ್ತು ಸಿಹಿ ಎಲ್ಲ ಮಾಡಲಿಕ್ಕೆ ತಿನ್ನಲಿಕ್ಕೆ ಆಸೆ ಇದ್ದುವಾಗ ಜಟ್ಪಟ ಆಗುತ್ತೆ. ನೋಡಿ, ಈ ಥರ ಪುಡಿ ಮಾಡಿದರೆ ಆಯಿತು, ಬಟರ್ ಸ್ಕಾಚ್ ರೆಡಿ ಆಯಿತು. ಅದರ ಮೇಲೆ ಬಟರ್ ಸ್ಕಾಚ್ ಹಾಕಿ ಒಂದು 4-5 ಗಂಟೆ ಫ್ರಿಜ್ನೊಳಗೆ ಇಡಿ. ಇಲ್ಲಿ ನಮ್ಮ ಮನೆಯಲ್ಲಿ 3 ದಿವಸ ಆಯಿತು ಕರೆಂಟ್ ಇಲ್ಲ, ಅದರಿಂದ ನನ್ನದು ಕರಿ ಸೆಟ್ ಆಗಲಿಲ್ಲ. ಆದರೂ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಇವತ್ತು ಕರೆಂಟ್ ಇರಲಿಲ್ಲ, ಸೊ ನಾನು ಫ್ರಿಜ್ಜಲ್ಲಿ ಇಡೋದೆ ನಿಮಗೆ ನಾನು ತೆಗೆದು ತೋರಿಸ್ತಾ ಇದ್ದೇನೆ. ಫ್ರಿಜ್ಜಲ್ಲಿ ಇಡೋದೆ ಸ್ವಲ್ಪ ನೀರು ಥರ ಆಗುತ್ತೆ, ಅದು ಫ್ರಿಜ್ಜಲ್ಲಿ ಇಟ್ಟರೆ ಆವಾಗ ಒಂದು 4-5 ಗಂಟೆ ಫ್ರಿಜ್ಜಲ್ಲಿ ಇಡೀರಿ, ತುಂಬ ಟೇಸ್ಟ್ ಆಗುತ್ತೆ ತಿನ್ನಲಿಕ್ಕೆ. ಒಂದು ಸರ್ತಿ ಟ್ರೈ ಮಾಡಿ, ಬೇಗ ಆಗುತ್ತೆ, ಈಸಿಯಲ್ಲಿ. ನೋಡಿ, ನೋಡಲಿಕ್ಕೆ ಎಷ್ಟು ಚೆಂದ ಇರ್ತನೋ ಅಷ್ಟು ತಿನ್ನಲಿಕ್ಕೂ ಅಷ್ಟು ಟೇಸ್ಟ್ ಉಂಟು. ನೋಡಿ ಯಾವ ಥರ ಕಟ್ ಮಾಡ್ತಾ ಇದ್ದೇನೆ ಅಂತ. ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆ ಕಟ್ ಮಾಡಲಿಕ್ಕೆ ತೆಗಿಲಿಕ್ಕೆ ಆಗುತ್ತೆ. ನಾನು ಇದು ಫ್ರಿಜ್ಜಲ್ಲಿ ಇಡಲಿಲ್ಲ, ಆವಾಗ ತೋರಿಸ್ತಾ ಇದ್ದೇನೆ. ನೋಡಿ, ತೆಗೆದು ನೋಡಿ ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಸ್ಮೂತ್ ಆಗಿದೆ ಅಂತ. ಫ್ರಿಜ್ಜಲ್ಲಿ ಇಡಿ, ಒಂದು 4-5 ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಿ, ಫ್ರಿಜ್ಜಲ್ಲಿ. ನೋಡಿ, ಇದು ನಾನು 1 ಸೆಟ್ ಮಾಡಿದ್ದು, ಆ ಥರ 2 ಸೆಟ್ ಮಾಡಿ ಸ್ವಲ್ಪ ದಪ್ಪಾಗಿ ಬರುತ್ತೆ. ನೋಡಿ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.